ಧರ್ಮಸ್ಥಳದಲ್ಲಿ ಹಲವು ಶವಗಳನ್ನ ಹೂತಿಟ್ಟಿದ್ದಂತಹ ಪ್ರಕರಣ. ಧರ್ಮಸ್ಥಳ ಠಾಣೆಯಲ್ಲಿ ದೂರು ಕೊಟ್ಟವನ ಮಾಹಿತಿ ಬಹಿರಂಗ. ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗೆ ಪತ್ರವನ್ನ ಬರೆದಂತಹ ದೂರುದಾರ. ಧರ್ಮಸ್ಥಳದಲ್ಲಿ ಹಲವು ಶವಗಳನ್ನ ಹೂತಿಟ್ಟಿದ್ದಂತಹ ಪ್ರಕರಣ. ಧರ್ಮಸ್ಥಳ ಠಾಣೆಯಲ್ಲಿ ದೂರು ಕೊಟ್ಟವನ ಮಾಹಿತಿ ಬಹಿರಂಗ. ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳಿಗೆ ಪತ್ರವನ್ನ ಬರೆದಂತಹ ದೂರುದಾರ. ನನಗೆ ರಕ್ಷಣೆ ಕೊಡಿಸಿ, ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳಿಗೆ ಮನವಿ ಮಾಡಿಕೊಂಡಿದ್ದಾರೆ. ನನ್ನ ಗೌಪ್ಯತೆಯನ್ನ ಸೋರಿಕೆ ಮಾಡಿದ ಪೊಲೀಸರ ವಿರುದ್ಧ ಕ್ರಮವನ್ನ ಕೈಗೊಳ್ಳಿ. ನಾನು ತನಿಖಾಧಿಕಾರಿಗಳಿಗೆ ನೀಡಿದಂತಹ ದೂರುಗಳನ್ನ ಸೋರಿಕೆ ಮಾಡಲಾಗಿದೆ. ನನ್ನ ದೂರುಗಳನ್ನ ತನಿಖಾಧಿಕಾರಿ ಅಥವಾ ಇತರೆ ಯಾರೋ ಸೋರಿಕೆಯನ್ನ ಮಾಡಿದ್ದಾರೆ. ನನ್ನ ದೂರಿನ ಸೋರಿಕೆಯಿಂದ ಪ್ರಾಮಾಣಿಕ ತನಿಖೆಗೆ ಭಂಗ ಉಂಟಾಗಲಿದೆ. ನನ್ನ ದೂರಿನ ಸೋರಿಕೆ ಬಗ್ಗೆ ಪೊಲೀಸ್ ಅಧಿಕಾರಿಗಳು ತನಿಖೆಯನ್ನ ನಡೆಸಿಲ್ಲ. ನನ್ನ ಮಾಹಿತಿಯನ್ನ ಯೂಟ್ಯೂಬ್ನಲ್ಲಿ ಸೋರಿಕೆ ಮಾಡಲಾಗಿದೆ. ನನಗೆ ನೀಡಲಾಗಿರುವಂತಹ ಸಾಕ್ಷಿ ಭದ್ರತೆಯನ್ನ ಪೊಲೀಸರೇ ಹಿಂಪಡೆಯುವಂತಹ ಸಾಧ್ಯತೆಗಳು ಜಾಸ್ತಿ ಇದೆ. ಸಾಕ್ಷ್ಯ ನಾಶ ಆಗಬಹುದು ಎನ್ನುವಂತಹ ಕಾರಣಕ್ಕಾಗಿ ಶವಗಳನ್ನ ಹೂತಿಟ್ಟಿರುವಂತಹ ಸ್ಥಳವನ್ನ ನಾನು ಮೊದಲೇ ತೋರಿಸಿಲ್ಲ ಅಂತ ಹೇಳಿದ್ದಾರೆ. ತನಿಖಾಧಿಕಾರಿಗಳಿಗೆ ನಾನು ದೂರಿನಲ್ಲಿ ಹೇಳಿಕೆಯನ್ನ ನೀಡಿದ್ದೆ. ಇದರ ಹೊರತಾಗಿಯೂ ಕೂಡ ತನಿಖಾಧಿಕಾರಿಯ ಒಂದು ಸ್ಥಳಗಳ ಮಾಹಿತಿಯನ್ನ ನೀಡುವಂತೆ ನನ್ನ ಮೇಲೆ ಒತ್ತಡವನ್ನ ಹಾಕಿದ್ದಾರೆ. ನನ್ನನ್ನ ಖುದ್ದು ಸ್ಥಳಕ್ಕೆ ಕರೆದುಕೊಂಡು ಹೋದ್ರೆ ಮಾತ್ರ ನಾನು ಶವಗಳನ್ನ ಹೂತಿಟ್ಟಿರುವಂತಹ ಸ್ಥಳಗಳನ್ನ ತೋರಿಸಬಲ್ಲೆ. ಸಿಜೆಐಗೆ ಬರೆದಂತಹ 3 ಪುಟಗಳ ಪತ್ರದಲ್ಲಿ ಹೇಳಿರುವಂತಹ ದೂರುದಾರ. ಕರ್ನಾಟಕ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳಿಗೂ ಕೂಡ ಪತ್ರ. ಮುಖ್ಯಮಂತ್ರಿ ಸಿದ್ದರಾಮಯ್ಯಗೂ ಕೂಡ ಪತ್ರವನ್ನ ಬರೆಯಲಾಗಿದೆ. ಎಸ್ ವೀಕ್ಷಕರೇ, ಧರ್ಮಸ್ಥಳದ ನೇತ್ರಾವತಿಯ ನದಿಯ ತಟದ ಮೇಲೆ ಸಾಕಷ್ಟು ಹೆಣಗಳನ್ನ ನಾನು ಹೂತಿಟ್ಟಿದ್ದೆ. 1995ರಿಂದ 2014ವರೆಗೆ ನಾನು ಎಲ್ಲ ಶವಗಳನ್ನ ಆಲ್ಮೋಸ್ಟ್ ಆಲ್ ಹೆಣ್ಣು ಮಕ್ಕಳ ಶವ ಇತ್ತು ಅಲ್ಲಿ. ಆ ಒಂದು ಶವಗಳನ್ನ ನಾನು ಹೂತಿಟ್ಟಿದ್ದೆ. ಆ ಹೆಣ್ಣು ಮಕ್ಕಳ ಶವಗಳ ಮೇಲೆ ಸರಿಯಾದ ಬಟ್ಟೆ ಇರಲಿಲ್ಲ. ಅರಬೆತ್ತಲೆಯ ಪರಿಸ್ಥಿತಿಯಲ್ಲಿ ಹೆಣ್ಣು ಮಕ್ಕಳ ಶವ ಇತ್ತು. ಅದು ಕೂಡ ಏನೋ ಕೃತ್ಯವನ್ನ ಎಸಗಿರೋ ತರ ಅವರ ಒಂದು ಶರೀರವನ್ನ ನೋಡಿದ್ರೆ ಅನ್ನಿಸ್ತಾ ಇತ್ತು ಅಂತ ಹೇಳಿ ದೂರನ್ನ ಕೊಟ್ಟಿದ್ದಂತಹ ಕೋರ್ಟ್ಗೆ ಹೋಗಿ ದೂರನ್ನ ಕೊಟ್ಟಿರುವಂತಹ ದೂರುದಾರನ 3 ಪುಟಗಳ ಒಂದಿಷ್ಟು ಬರವಣಿಗೆ ಈಗ ಸಿಕ್ಕಿರುವಂತದ್ದು. ಧರ್ಮಸ್ಥಳದಲ್ಲಿ ಹಲವು ಶವಗಳನ್ನ ಹೂತಿಟ್ಟಿರುವಂತಹ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಧರ್ಮಸ್ಥಳ ಠಾಣೆಯಲ್ಲಿ ದೂರು ಕೊಟ್ಟವನ ಮಾಹಿತಿ ಬಹಿರಂಗವಾಗಿದೆ. ಇದರ ಬಗ್ಗೆ ದೂರುದಾರನೇ ಹೇಳಿಕೆಯನ್ನ ನೀಡಿರುವಂತದ್ದು. ನನಗೆ ರಕ್ಷಣೆಯನ್ನ ಕೊಡಿಸಿ, ನನಗೆ ರಕ್ಷಣೆಯನ್ನ ಕೊಡಿಸಬೇಕು ನೀವು. ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳಿಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ನನ್ನ ಗೌಪ್ಯತೆಯನ್ನ ಸೋರಿಕೆ ಮಾಡಲಾಗಿದೆ.
ಮಾಡಲಾಗ್ತಾ ಇದೆ. ನನ್ನ ಗೌಪ್ಯತೆಯನ್ನ ಸೋರಿಕೆ ಮಾಡಿರುವಂತಹ ಪೊಲೀಸರ ವಿರುದ್ಧವಾಗಿ ಕ್ರಮವನ್ನ ಕೈಗೊಳ್ಳಬೇಕು. ನಾನು ತನಿಖಾಧಿಕಾರಿಗಳಿಗೆ ನೀಡಿದಂತಹ ದೂರುಗಳಲ್ಲಿ ಸೋರಿಕೆ ಮಾಡಲಾಗಿದೆ. ನನ್ನ ಆ ಒಂದು ದೂರುಗಳನ್ನ ತನಿಖಾಧಿಕಾರಿ ಅಥವಾ ಇತರೆ ಯಾರೋ ಸೋರಿಕೆ ಮಾಡಿದ್ದಾರೆ ಎನ್ನುವಂತಹ ಅನುಮಾನ ಇದೆ. ನನ್ನ ದೂರಿನ ಸೋರಿಕೆಯಿಂದಾಗಿ ಪ್ರಾಮಾಣಿಕ ತನಿಖೆಗೆ ಭಂಗ ಉಂಟಾಗಲಿದೆ. ನನ್ನ ದೂರು ಸೋರಿಕೆ ಬಗ್ಗೆ ಪೊಲೀಸ್ ಅಧಿಕಾರಿಗಳು ತನಿಖೆಯನ್ನ ನಡೆಸ್ತಾ ಇಲ್ಲ. ನನ್ನ ತನಿಖೆ, ನನ್ನ ಮಾಹಿತಿಯನ್ನ ಯೂಟ್ಯೂಬ್ಗಳಲ್ಲಿ ಸೋರಿಕೆ ಮಾಡಲಾಗ್ತಾ ಇದೆ. ನನಗೆ ನೀಡಲಾಗಿರುವಂತಹ ಸಾಕ್ಷಿ ಭದ್ರತೆಯನ್ನ ಪೊಲೀಸರೇ ಹಿಂಪಡೆಯುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುತ್ತೆ. ಸಾಕ್ಷ್ಯನಾಶ ಆಗಬಹುದು ಎನ್ನುವಂತಹ ಕಾರಣಕ್ಕಾಗಿ ಶವಗಳನ್ನ ಹೂತಿಟ್ಟಿರುವಂತಹ ಜಾಗವನ್ನ ನಾನು ಮೊದಲೇ ಯಾರಿಗೂ ಹೇಳಿಲ್ಲ. ನನ್ನನ್ನು ಕರ್ಕೊಂಡೋಗಿ ನಾನೇ ತೋರಿಸ್ತೀನಿ ಅಂತ ಹೇಳಿದ್ದೆ. ಆದ್ರೂ ಕೂಡ ನನಗೆ ಒತ್ತಾಯವನ್ನ ಮಾಡಲಾಗಿದೆ. ಇದರ ಹೊರತಾಗಿಯೂ ಕೂಡ ತನಿಖಾಧಿಕಾರಿ ಆ ಒಂದು ಸ್ಥಳಗಳ ಮಾಹಿತಿಯನ್ನ ನೀಡುವಂತೆ ನನ್ನ ಮೇಲೆ ಒತ್ತಡವನ್ನ ಹಾಕಿದ್ದಾರೆ. ನನ್ನನ್ನ ಖುದ್ದು ಸ್ಥಳಕ್ಕೆ ಕರೆದುಕೊಂಡು ಹೋದ್ರೆ ಮಾತ್ರ ನಾನು ಆ ಒಂದು ಶವವನ್ನ ಹೂತಿಟ್ಟಿರುವಂತಹ ಸ್ಥಳವನ್ನು ತೋರಿಸಬಲ್ಲೆ. ಸಿಜೆಐಗೆ ಬರೆದಂತಹ 3 ಪುಟಗಳ ಪತ್ರದಲ್ಲಿ ಹೇಳಿಕೊಂಡಿರುವಂತಹ ದೂರುದಾರ ಕರ್ನಾಟಕ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳಿಗೂ ಕೂಡ ಪತ್ರವನ್ನ ಬರೆದಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯಗೂ ಕೂಡ ದೂರುದಾರ ಪತ್ರವನ್ನ ಬರೆದುಕೊಂಡಿದ್ದಾರೆ. ಎಸ್ ವೀಕ್ಷಕರೇ, ಧರ್ಮಸ್ಥಳದ ನೇತ್ರಾವತಿಯ ದಂಡೆಯ ಮೇಲೆ ನಡೆದಂತಹ ಒಂದಿಷ್ಟು ಹೆಣಗಳ ರಾಶಿ, ಆ ಒಂದು ಕೃತ್ಯ ಈ ವಿಚಾರವಾಗಿ ದೂರನ್ನ ನೀಡಿರುವಂತದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೂ ಕೂಡ ಪತ್ರವನ್ನ ಬರೆದಿದ್ದಾರೆ. ಇನ್ನು ಇದನ್ನ ಬಿಟ್ಟರೆ ಅನನ್ಯ ಭಟ್ ಅವರ ಸಾವಿನ ಬಗ್ಗೆಯೂ ಕೂಡ ಸಾಕಷ್ಟು ವಿಚಾರಗಳು ಈಗ ಗೊಂದಲಕ್ಕೀಡಾಗಿರುವಂಥದ್ದು. ಅನನ್ಯ ಭಟ್ ಅವರ ತಾಯಿ ತಾನು 20 ವರ್ಷಗಳ ಹಿಂದೆ ತನ್ನ ಮಗಳು MBBS ಮಾಡ್ತಾ ಇದ್ಲು. ಅದಾದ ನಂತರ ಮನೆಗೆ ಬಂದಿಲ್ಲ ಅಂತ ಹೇಳಿ ದೂರನ್ನ ಕೊಟ್ಟಿದ್ದೆ. ತದಾದ ನಂತರ ಅದು ಬೇರೆ ದಿಕ್ಕಿಗೆ ತಿರ್ಕೊಂಡಿತ್ತು. ನನಗೀಗ ಅನುಮಾನ ಬರ್ತಾ ಇದೆ, ನೇತ್ರಾವತಿಯ ತಟ್ಟೆಯ ಮೇಲೆ ಇರುವಂತಹ ದೇಹಗಳಲ್ಲೂ ಕೂಡ ನನ್ನ ಮಗಳು ಸಿಗಬಹುದು ಎನ್ನುವಂತಹ ಅನುಮಾನ ಕಾಣ್ತಾ ಇದೆ ಅಂತ ಹೇಳಿ ಲಾಯರ್ ಜೊತೆಗೆ ಬಂದಿರುವಂಥದ್ದು. ತದಾದ ನಂತರ ಮುಖ್ಯಮಂತ್ರಿಗಳಿಗೂ ಕೂಡ ಒಂದಿಷ್ಟು ಬೇಡಿಕೆಯನ್ನ ಹಾಗೂ ಬೇಡಿಕೆ ಪತ್ರಗಳನ್ನ ಬರ್ತಿರುವಂಥದ್ದು ಎಲ್ಲವೂ ಕೂಡ ಈಗ ನೆನಪಾಗ್ತಾ ಇದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ಪತ್ರವನ್ನ ಬರೆದಿದ್ದು ಅವರಿಗೆ ಬಳಿ ಹೋಗಿ ಮನವಿ ಕೂಡ ಮಾಡಿಕೊಂಡಿದ್ದಾರೆ. ಇದಾದ ನಂತರ ಈಗ ದೂರುದಾರ ಕೊಟ್ಟಿರುವಂತಹ ಆ ಒಂದು ಪತ್ರದಲ್ಲಿ 3 ಪುಟಗಳ ಪತ್ರದಲ್ಲಿ ಆಗ್ತಾ ಇರುವಂತಹ ನಿಜ ಘಟನೆಗಳು ಹೊರಗೆ ಬೀಳ್ತಾ ಇರುವಂತದ್ದು. ವೀಕ್ಷಕರೇ, ನನ್ನ ಮಾಹಿತಿಯನ್ನ ಯೂಟ್ಯೂಬ್ ನಲ್ಲಿ ಕೊಟ್ಟಿದ್ದಾರೆ ಅಥವಾ ಯೂಟ್ಯೂಬ್ ನಲ್ಲಿ ಸೋರಿಕೆ ಆಗ್ತಾ ಇದೆ ಎನ್ನುವಂತಹ ವಿಚಾರವನ್ನ ಆತ ಬಾಯ್ಬಿಟ್ಟಿದ್ದಾನೆ. ಹಾಗಾದ್ರೆ ಆ ಒಂದು ಕೆಲಸವನ್ನ ಮಾಡ್ತಾ ಇರುವಂತದ್ದು. ಧರ್ಮಸ್ಥಳದಲ್ಲಿ ಹಲವಾರು ಶವಗಳ ಹೂತಿಟ್ಟಿರುವಂತಹ ಪ್ರಕರಣ, ಇದಕ್ಕೆ ಸಂಬಂಧಪಟ್ಟಂತೆ ಒಂದೊಂದೇ ಎಳೆಗಳು ಬಿಚ್ಕೊಂಡು ಹೋಗ್ತಾ ಇರುವಂತದ್ದು. ಆ ಒಂದು ದೂರುದಾರ 3 ಪುಟಗಳ ಒಂದು ಮಾತುಗಳನ್ನ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಸಿಜೆಐಗೆ ಸಲ್ಲಿಸಿರುವಂತಹ 3 ಪುಟಗಳ ಪತ್ರದಲ್ಲಿ ದೂರುದಾರ ತನಗೆ ಆಗ್ತಾ ಇರುವಂತಹ ವಿಚಾರದ ಬಗ್ಗೆ ಮಾತನಾಡಿರುವಂತದ್ದು. ನಂತರ ಈಗ ಎಲ್ಲ ಆ ಒಂದು ಧರ್ಮಸ್ಥಳ ಊರಿನಲ್ಲೋ ಆ ಒಂದು ಗಡಿ ಭಾಗದಲ್ಲಿರುವಂತವರು ಸಾಕಷ್ಟು ಅನುಮಾನಗಳನ್ನ ಹೇಳ್ತಾ ಇರುವಂತದ್ದು. ಯಾಕಂತಂದ್ರೆ ನಮಗೂ ಕೂಡ ಅನುಮಾನ ಇದೆ, ನಮ್ಮ ಮಗಳು ಕೂಡ ಕಾಣೆಯಾಗಿದ್ದಾಳೆ ಅನ್ನುವಂತಹ ವಿಚಾರವನ್ನ ಅವರು ಕೂಡ ಮಾತನಾಡಿರುವಂತದ್ದು. ಧರ್ಮಸ್ಥಳದಲ್ಲಿ ಹಲವಾರು ಶವಗಳ ಹೂತಿಟ್ಟಿರುವಂತಹ ಪ್ರಕರಣ ಈಗ ರಂಗೇರ್ತಾ ಇದೆ. ನನಗೆ ಯಾವುದೇ ಸಾಕ್ಷಿ ಭದ್ರತೆಯನ್ನ ಕೊಡಿ ಅಂತ ಹೇಳಿ ಸಾಕ್ಷಿ ದೂರುದಾರ ಹೇಳಿರುವಂತಹ ಘಟನೆ ಕೂಡ ನಡೆದಿರುವಂತದ್ದು. ಇನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೂ ಕೂಡ ಹೋಗಿ ಮನವಿಯನ್ನ ಮಾಡಿಕೊಂಡು ಈ ವಿಚಾರವೂ ಕೂಡ ನಿಮ್ಗೆಲ್ರಿಗೂ ಕೂಡ ಗೊತ್ತೇ. ಸೊ ಈಗ ದೂರುದಾರ ಹೇಳ್ತಾ ಇರುವಂತಹ ಈ ಒಂದು ಮಾತು, ನನಗೆ ರಕ್ಷಣೆಯನ್ನ ಕೊಡಿಸಬೇಕು. ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳಿಗೆ ಪತ್ರವನ್ನ ಬರೆದಿದ್ದಾನೆ. ನನಗೆ ರಕ್ಷಣೆ ಕೊಡಿಸಿ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳಿಗೆ ಮನವಿಯನ್ನ ಮಾಡಿದ್ದಾರೆ. ನನ್ನ ಗೌಪ್ಯತೆಯನ್ನ ಸೋರಿಕೆ ಮಾಡಿರುವಂತಹ ಪೊಲೀಸ್ ವಿರುದ್ಧ ಕ್ರಮವನ್ನ ಕೈಗೊಳ್ಳಿ. ನಾನು ತನಿಖಾಧಿಕಾರಿಗಳು ನೀಡಿದಂತಹ ದೂರುಗಳನ್ನ ಸೋರಿಕೆ ಮಾಡಲಾಗಿದೆ. ನನ್ನ ಆ ಒಂದು ದೂರುಗಳಲ್ಲಿ ತನಿಖಾಧಿಕಾರಿ ಅಥವಾ ಇತರೆ ಯಾರೋ ಸೋರಿಕೆ ಮಾಡಿದ್ದಾರೆ ಎನ್ನುವಂತಹ ಅನುಮಾನ ಇದೆ. ನನ್ನ ದೂರಿನ ಸೋರಿಕೆಯಿಂದಾಗಿ ಪ್ರಾಮಾಣಿಕ ತನಿಖೆಗೆ ಭಂಗ ಉಂಟಾಗ್ತಾ ಇದೆ. ನನ್ನ ದೂರಿನ ಸೋರಿಕೆಯ ಬಗ್ಗೆ
ಪೊಲೀಸರು ಅಧಿಕಾರಿಗಳು ತನಿಖೆಯನ್ನ ನಡೆಸಿಲ್ಲ. ಯಾಕಾಗಿ ವೀಕ್ಷಕರೇ ಅಂತಂದ್ರೆ, ದೂರುದಾರನನ್ನ ಯಾವುದೇ ಕಾರಣಕ್ಕೂ ಮುಖ ತೋರಿಸಬಾರದು ಎನ್ನುವಂತಹ ಕಾರಣಕ್ಕೆ ಆತನ ಮುಖಕ್ಕೆ ಮುಸುಕನ್ನು ಹಾಕಿ ತೆಗೆದುಕೊಂಡು ಹೋಗ್ಲಾಗಿತ್ತು. ಆದ್ರೆ ಪೊಲೀಸರಿಗೆ ಆತ ಯಾರು ಅಂತ ಗೊತ್ತಾಗುತ್ತಲ್ವಾ, ಆತನ ಪರಿಚಯವನ್ನ ಯಾವುದೋ ಯೂಟ್ಯೂಬ್ ಚಾನೆಲ್ಗಳಿಗೆ ನೀಡಿದ್ದಾರೆ ಎನ್ನುವಂತಹ ವಿಚಾರವನ್ನ ಅವ್ರು ಮಾತನಾಡ್ತಾ ಇರೋದು. ಧರ್ಮಸ್ಥಳದಲ್ಲಿ ಹಲವು ಶವಗಳ ಹೂತಿಟ್ಟಂತಹ ಪ್ರಕರಣ, ದೂರುದಾರನ ಮಾಹಿತಿ ಬಹಿರಂಗ. ಧರ್ಮಸ್ಥಳ ಠಾಣೆಯಲ್ಲಿ ದೂರು ಕೊಟ್ಟವನ ಮಾಹಿತಿ ಬಹಿರಂಗವಾಗ್ತಾ ಇದೆ. ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳಿಗೆ ಪತ್ರ ಬರೆದಂತಹ ದೂರುದಾರ, ನನಗೆ ರಕ್ಷಣೆಯನ್ನ ಕೊಡಿಸಿ, ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳಿಗೆ ಮನವಿ. ನನ್ನ ಗೌಪ್ಯತೆಯನ್ನ ಸೋರಿಕೆ ಮಾಡಿದಂತಹ ಪೊಲೀಸರ ವಿರುದ್ಧ ಕ್ರಮವನ್ನ ಕೈಗೊಳ್ಳಿ. ನಾನು ತನಿಖಾಧಿಕಾರಿಗೆ ನೀಡಿದಂತಹ ದೂರುಗಳನ್ನ ಸೋರಿಕೆ ಮಾಡಲಾಗಿದೆ. ನನ್ನ ಆ ಒಂದು ದೂರುಗಳನ್ನ ತನಿಖಾಧಿಕಾರಿ ಅಥವಾ ಇತರೆ ಯಾರೋ ಸೋರಿಕೆ ಮಾಡಿದ್ದಾರೆ. ನನ್ನ ದೂರಿನ ಸೋರಿಕೆಯಿಂದ ಪ್ರಾಮಾಣಿಕ ತನಿಖೆಗೆ ಭಂಗ ಉಂಟಾಗಲಿದೆ. ನನ್ನ ದೂರಿನ ಸೋರಿಕೆಯ ಬಗ್ಗೆ ಪೊಲೀಸ್ ಅಧಿಕಾರಿಗಳು ತನಿಖೆಯನ್ನ ನಡೆಸಿಲ್ಲ. ನನ್ನ ಮಾಹಿತಿಯನ್ನ ಯೂಟ್ಯೂಬ್ನಲ್ಲಿ ಸೋರಿಕೆ ಮಾಡಲಾಗಿದೆ. ನನಗೆ ನೀಡಲಾಗಿರುವಂತಹ ಸಾಕ್ಷಿ ಭದ್ರತೆಯನ್ನ ಪೊಲೀಸರೇ ಹಿಂಪಡೆಯುವಂತಹ ಸಾಧ್ಯತೆ ಇದೆ. ಸಾಕ್ಷ್ಯನಾಶ ಆಗಬಹುದು ಎನ್ನುವಂತಹ ಕಾರಣಕ್ಕಾಗಿ ಶವಗಳನ್ನ ಹೂತಿಟ್ಟಿರುವಂತಹ ಸ್ಥಳಗಳನ್ನ ನಾನು ಮೊದಲೇ ತೋರಿಸಿಲ್ಲ ಎಂದು ತನಿಖಾಧಿಕಾರಿಗಳಿಗೆ ದೂರಿನಲ್ಲಿ ಹೇಳಿದ್ದೆ. ನನ್ನನ್ನ ಖುದ್ದು ಸ್ಥಳಕ್ಕೆ ಕರೆದುಕೊಂಡು ಹೋದ್ರೆ ಮಾತ್ರ ನಾನು ಆ ಶವಗಳನ್ನ ಹೂತಿಟ್ಟಿರುವಂತಹ ಸ್ಥಳಗಳನ್ನ ತೋರಿಸಬಲ್ಲೆ. ಸಿಜೆಐಗೆ ಬರೆದಂತಹ 3 ಪುಟಗಳ ಪತ್ರದಲ್ಲಿ ಹೇಳಿರುವಂತಹ ದೂರುದಾರ ಇದಿಷ್ಟು ಹೇಳಿಕೆಯನ್ನ ನೀಡಿರುವಂತದ್ದು. ಎಸ್ ವೀಕ್ಷಕರೇ, ದೂರುದಾರ ಒಂದು ಪತ್ರದಲ್ಲಿ ಈ ರೀತಿಯಾಗಿ ಬರೆದುಕೊಂಡಿರುವಂತದ್ದು, ನನಗೆ ಸರಿಯಾದ ರಕ್ಷಣೆಯನ್ನ ಕೊಡಿ, ರಕ್ಷಣೆ ಬೇಕು ನನಗೆ. ನನ್ನ ಹೆಸರನ್ನ ಈಗ ಆಲ್ರೆಡಿ ಯಾವುದೋ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಹೇಳ್ಕೊಳ್ಳಲಾಗಿದೆ ಎನ್ನುವಂಥದ್ದು. ಮುಖ್ಯಮಂತ್ರಿ ಸಿದ್ದರಾಮಯ್ಯಗೂ ಕೂಡ ಬರೆದಂತಹ ದೂರಿನಲ್ಲಿ ಆತ ಅದನ್ನೇ ಹೇಳಿರುವಂತದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.